ವೆಲ್ಕಮ್ ಬ್ಯಾಕ್. ಬೈ ಎಲೆಕ್ಷನ್ ಬಿಗ್ ಫೈಟ್. ಹೌದು, ಫೈಟ್ ನಡೀತಾ ಇದೆ. ಆದರೆ ಈ ಫೈಟ್ ರೈಟಾಗಿ ನಡೀತಾ ಇದೆಯಾ, ನಮ್ಮ ಹಕ್ಕಿಗಾಗಿ ನಡೀತಾ ಇದೆಯಾ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನಾವೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ನೇರವಾಗಿ ಬಾಗಲಕೋಟೆಗೆ ತೆರಳೋಣ. ಈ ಒಂದು ಉಪಸಮರದಲ್ಲಿ ಯಾರು ಗೆಲ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ, ಸದ್ಯದ ಟ್ರೆಂಡ್ ಹೇಗಿದೆ, ಅಶ್ವವೇಗ ನ್ಯೂಸ್ನ ನಿಖರವಾದಂಥ ನ್ಯೂಸ್ ಏನಿದೆ, ಸದ್ಯದ ರಿಪೋರ್ಟ್ ಏನಿದೆ ಅನ್ನುವ ಕುತೂಹಲ ಹಾಗೆ ಇರಲಿ. ಈಗ ಲೆಟ್ಸ್ ಗೋ ಹೆಡ್. ಬಾಗಲಕೋಟೆ ಉಪಸಮರದಲ್ಲಿ ಜನ ಗೆಲ್ಲಬೇಕು ನಮಗೆ, ಆದರೆ ಅಭ್ಯರ್ಥಿಗಳು ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋ ಲೆಕ್ಕಾಚಾರ ಸಹಜವಾಗಿ ಕುತೂಹಲ ಕೆರಳಿಸಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಬಾಗಲಕೋಟೆ ಕ್ಷೇತ್ರದ ಪ್ರೆಸೆಂಟ್ ಅಪ್ಡೇಟ್ಸ್. ಬಿಜೆಪಿಯ ವೀರಭದ್ರಯ್ಯ ಚರಂತಿಮಠ್ ಏನಾದರೂ ಈ ಬಾರಿ ಕಮಾಲ್ ಮಾಡ್ತಾರಾ, ಮೂರನೇ ಪ್ರಯತ್ನದಲ್ಲಾದರೂ ಗೆಲ್ತಾರಾ? ಕಾಂಗ್ರೆಸ್ನ ಉಮೇಶ್ ಮೇಟಿ, HY ಮೇಟಿ ಅವರ ಪುತ್ರ, ತಮ್ಮ ಮೊದಲ ಪ್ರಯತ್ನದಲ್ಲೇ ಗೆದ್ದು ಬೀಗ್ತಾರಾ? ಸಹಜವಾಗಿ ಪ್ರಶ್ನೆಗಳಿರುವಂಥದ್ದು. ಉಪಚುನಾವಣೆ ಕ್ಷೇತ್ರ ಬಾಗಲಕೋಟೆ ಮತದಾರರ ಸದ್ಯದ ಮೂಡ್ ಹೇಗಿದೆ, ಟ್ರೆಂಡ್ ಹೇಗಿದೆ? ಅಶ್ವವೇಗ ನ್ಯೂಸ್ನಲ್ಲಿ ಬಾಗಲಕೋಟೆ ಕ್ಷೇತ್ರದ ಎಕ್ಸ್ಕ್ಲೂಸಿವ್ ಸರ್ವೆ ನಿಮಗಾಗಿ. ಕಾಂಗ್ರೆಸ್ನ ಉಮೇಶ್ ಮೇಟಿ ಪರ ಅನುಕಂಪದ ಅಲೆ ಏನಾದರೂ ಕೆಲಸ ಮಾಡುತ್ತಾ ಮಾಡಲ್ವಾ? ಯಾಕಂತ ಹೇಳಿದ್ರೆ ಉಮೇಶ್ ಮೇಟಿ ಅವರು ಕೂಡ ತಂದೆಯ ಒಂದು ನೆರಳಿನಲ್ಲೇ ಈಗ ಮತ ಪ್ರಚಾರವನ್ನು ಮಾಡಬೇಕಾಗಿದೆ. ಕಾಂಗ್ರೆಸ್ನ ಸಾಧನೆಗಳೇನಾದರೂ ಅಲ್ಲಿ ವರ್ಕೌಟ್ ಆಗುತ್ತಾ? ಬಿಜೆಪಿಯ ವೀರಣ್ಣ ಚರಂತಿಮಠ್ ಬಹಳ ಪ್ರತಿಷ್ಠೆಯಾಗಿ ಗೆದ್ದೇ ಗೆಲ್ತೀನಿ ಅನ್ನುವ ವಿಶ್ವಾಸದಲ್ಲಿ ದಾಪುಗಾಲು ಹಾಕ್ತಾ ಇದ್ದಾರೆ. ಉಪಚುನಾವಣೆ ಕ್ಷೇತ್ರ ಬಾಗಲಕೋಟೆ ಮತದಾರರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಇದೆ ಏಪ್ರಿಲ್ 9ರಂದು. ಇನ್ನು ಕೇವಲ 5 ದಿನಗಳು ಬಾಕಿ ಇದ್ದಾವೆ. ಮೇ 4ಕ್ಕೆ ಫಲಿತಾಂಶ ಹೊರಗೆ ಬೀಳುತ್ತೆ. ಆಗ ಆ ರಿಸಲ್ಟ್ನಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನುವ ಕುತೂಹಲ ಸಹಜವಾಗೇ ಇದೆ. ಆದರೆ ಮನುಷ್ಯ ಸಹಜ ಕುತೂಹಲ ಸದ್ಯಕ್ಕೆ ಏನಾಗಬಹುದ್ರಿ ಅನ್ನುವ ಕುತೂಹಲಕ್ಕೆ ನಿಮ್ಮ ಅಶ್ವವೇಗ ನ್ಯೂಸ್ ಒಂದು ರೆಡಿಮೇಡ್ ಆನ್ಸರ್ನ ಸದ್ಯಕ್ಕೆ ನಿಮಗೆ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಸರ್ವೇನ ಮಾಡಿದೆ. ಯಾವೆಲ್ಲ ಅಂಶಗಳನ್ನು ಆಧರಿಸಿದೆ ಇಲ್ಲಿ? ಒಂದು, ಜಾತಿ ಲೆಕ್ಕಾಚಾರ. ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಮನ್ನಣೆ ಕೊಡಬಾರ್ದು ಅಂತ ಹೇಳಿದರೂ ಕೂಡ ವಾಸ್ತವದಲ್ಲಿ ನಾವು ಹಾಗೆ ಹೇಳೋಕ್ಕೆ ಬರಲ್ಲ. ಯಾಕಂತ ಹೇಳಿದ್ರೆ ಜಾತಿ ಲೆಕ್ಕಾಚಾರದಲ್ಲೇ ಟಿಕೆಟು ಕೂಡ ಕೊಡ್ತಾರೆ, ಮತದಾನವನ್ನು ಕೂಡ ಬಹಳಷ್ಟು ಸಂದರ್ಭದಲ್ಲಿ ಮಾಡಿರೋದ್ರಿಂದ, ಟ್ರ್ಯಾಕ್ ರೆಕಾರ್ಡ್ ಆಗಿರೋದ್ರಿಂದ ನಾವು ಆ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ನಾವು ಯಾವ ಜಾತಿ ಗೀತಿ ನೋಡಲ್ಲ ರೀ, ಓಟ್ ಹಾಕ್ತೀವಿ ಅಂತ ಹೇಳಿದ್ರೆ ಹಾಕ್ರಿ, ಅದು ಇನ್ನೂ ತುಂಬ ಪ್ರಜಾಪ್ರಭುತ್ವದ ಗೆಲುವಾಗುತ್ತೆ, ಪ್ರಜೆಗಳ ಗೆಲುವಾಗುತ್ತೆ. ಆದರೆ ಸದ್ಯಕ್ಕೆ ಹೇಗಿದೆ ವಾಸ್ತವವನ್ನು ನಾವು ಕೊಡಲೇಬೇಕಲ್ಲ, ವಾಸ್ತವವನ್ನು ಒಪ್ಪಿಕೊಳ್ಳಲೇಬೇಕಲ್ಲ. ಆ ನಿಟ್ಟಿನಲ್ಲಿ ನಾವು ಸರ್ವೆ ಮಾಡಿದಾಗ ಬಹಳಷ್ಟು ಅಂಶಗಳು ಗರಿಗೆದಿರ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಉಮೇಶ್ ಮೇಟಿ ಅಂದರೆ ಇಲ್ಲಿ HY ಮೇಟಿ ಅವರ ಪುತ್ರ, ಹಿರಿಯ ಶಾಸಕರಾಗಿದ್ದರು. HY ಮೇಟಿ ಅವರು ಏನಾದರೂ ಅಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀಸಿ, ಇಲ್ಲ ರೀ ಮೇಟಿ ಕುಟುಂಬ ನಮಗೆ ತುಂಬ ಒಳ್ಳೇದು ಮಾಡಿದೆ ಅನ್ನುವ ವಾತಾವರಣ ಇದೆಯಾ? ಅಥವಾ ಕಾಂಗ್ರೆಸ್ನ ಈ ಗ್ಯಾರಂಟಿಗಳೇನಾದರೂ ವರ್ಕೌಟ್ ಮಾಡ್ತಾ ಇದ್ದಾವ? ಪ್ರೆಸೆಂಟಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದರಿಂದ ಮೇಟಿ ಪರವಾಗಿ ಏನಾದರೂ, ಉಮೇಶ್ ಮೇಟಿ ಅವರ ಪರವಾಗಿ ಮತದಾನ ಏನಾದರೂ ನಡೆಯುತ್ತಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ? ಇಲ್ಲ ರೀ, ಅವ್ರದ್ದೆಲ್ಲ ಏನೂ ಇಲ್ಲ, ನಮಗೆ ಈ ಸಾರಿ ಬದಲಾವಣೆ ಬೇಕೇ ಬೇಕಿಲ್ಲಿ, ಚರಂತಿಮಠ್ ಅವರು ಬಹಳಷ್ಟು ಸಲ ಸೋತ್ಬಿಟ್ಟಿದ್ದಾರೆ, ಈ ಬಾರಿ ಗೆಲ್ಸ್ಕೊಂಡು ಬರ್ತೀವಿ ಅಂತ ಏನಾದರೂ ಹೇಳ್ತಿದ್ದಾರಾ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳು ಗರಿಗೆದಿರಿದ್ದಾವೆ. ಆ ಕ್ಯೂರಿಯಾಸಿಟಿ ಹಾಗೆ ಇರಲಿ. ಈಗ ಸದ್ಯದ ಅಪ್ಡೇಟ್ಸ್ನ ನಾವು ನೋಡ್ತಾ ಹೋಗೋಣ. ಬಾಗಲಕೋಟೆಯ ಈ ಉಪಸಮರದಲ್ಲಿ ಕಾಂಗ್ರೆಸ್ ಸಕ್ಸಸ್ ಸಾಧಿಸಲಿಕ್ಕೆ ಯಾವೆಲ್ಲ ಅಂಶಗಳು ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. HY ಮೇಟಿ ಅವರ ನಿಧನದ ಒಂದು ಅನುಕಂಪದ ಅಲೆಯ ಲಾಭ ಆಗಬಹುದು. ಸಹಜವಾಗಿ ಆ ಒಂದು ಪಾಯಿಂಟ್ನ ಮೊದಲಿಗೆ ನಾವು ಕನ್ಸಿಡರ್ ಮಾಡ್ತೀವಿ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಬಹುದು ಅನ್ನುವ ಒಂದು ಭರವಸೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮೂಡಿದೆ. ಅಹಿಂದ ಜೊತೆಗೆ ಲಿಂಗಾಯತ ಮತಗಳನ್ನು ಸೆಳೆಯೋಕೆ ಈಗಾಗಲೇ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇಡೀ ಸರ್ಕಾರದ ಸಂಪುಟದ ಪ್ರಚಾರ ದೊಡ್ಡ ಬಲ, ಆನೆ ಬಲ ತಂದಂತಾಗಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಹೀಗಾಗಿ ಈ ಅಂಶಗಳು ಇಲ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರ ತಂಡದ ಒಂದು ಸಂಘಟನೆ ಇದೆಯಲ್ಲ, ಆ ಸಂಘಟನೆ ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಬಹಳಷ್ಟು ದಿನಗಳಿಂದ ಬೀಡು ಬಿಟ್ಟು ಅಲ್ಲಿ ಆಂತರಿಕ ಸರ್ವೆಯನ್ನು ಕೂಡ, ಆ ಒಂದು ಸಮೀಕ್ಷೆಯನ್ನು ಕೂಡ ನಡೆಸ್ತಾ ಇದೆ. ಹೀಗಾಗಿ ದೊಡ್ಡ ಮಟ್ಟದ ಪ್ರಯತ್ನಗಳು ಕಾಣ್ತಾ ಇದ್ದಾವೆ. ಆ ಪ್ರಯತ್ನ ಹೇಗಿದೆ ಅನ್ನೋದನ್ನು ನಾವು ಹೇಳ್ಬೋದು. ಆದರೆ ಫಲಿತಾಂಶ ಮೇ 4ಕ್ಕೆ ಗೊತ್ತಾಗೋದು. ಹೊಸ ಮುಖ, ಮೃದು ಸ್ವಭಾವಿ ಅನ್ನೋ ಹೆಗ್ಗಳಿಕೆ ಉಮೇಶ್ ಮೇಟಿ ಅವರಿಗಿದೆ.
ಹೀಗಾಗಿ ಈ ಅಂಶಗಳು ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದ್ದಾದರೆ ಕಾಂಗ್ರೆಸ್ಗೆ ಮತ್ತೊಂದು ಸೀಟ್ ಸಿಗ್ಬೋದು ಅಥವಾ ಕಳೆದುಕೊಂಡಂಥ ಸೀಟ್ನ ತಮ್ಮದಾಗಿಸ್ಕೊಳ್ಬೋದು ಅನ್ನೋದು ಸದ್ಯದ ಲೆಕ್ಕಾಚಾರ. ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಿ ಕ್ಯಾನ್ ಸೇ ಲೈಕ್ ದಿಸ್. ನಾವು ಪ್ರತಿ ಸಂದರ್ಭದಲ್ಲೂ ಅದನ್ನು ಒತ್ತಿ ಹೇಳ್ತಾ ಇರ್ತೀವಿ ಇಲ್ಲಿ ಅಶ್ವೇಗ ನ್ಯೂಸ್ನಿಂದ. ಯಾಕಂತ ಹೇಳಿದ್ರೆ ಈಗ ಹೀಗಿದೆ, ಮುಂದಿಂದು ನೀವೇ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು. ಹೀಗಾಗಿ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ಸ್ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಈಗ ನೀವು ಗಮನಿಸ್ತಾ ಇದ್ದೀರಿ CM DCM ಇಡೀ ಸಂಪುಟದ ಪ್ರಚಾರದ ಬಲ ಒಂದು ಕಾಂಗ್ರೆಸ್ಗೆ ಕೈಗೆ ಶಕ್ತಿ ಆಗ್ಬೋದು. ಇನ್ನು ಕಾಂಗ್ರೆಸ್ ಮತ್ತೊಂದು ಪ್ಲಸ್ ಪಾಯಿಂಟ್ ಈಗಾಗಲೇ ಹೇಳಿದೆ ನಾನು, ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ದೊಡ್ಡ ಒಂದು ಸಂಘಟನಾತ್ಮಕ ಚತುರತೆಯಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅಲ್ಲಿ ದೊಡ್ಡ ಮಟ್ಟದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಜನಮನ ಗೆಲ್ಲುವ ನಿಟ್ಟಿನಲ್ಲಿ, ಆಯಾಯ ಸಮುದಾಯದ ಮತಗಳನ್ನು ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಮೊದಲಿಗೆ ಆಡಳಿತ ಪಕ್ಷ ನಾವಿದ್ದೀವ್ರಿ, ಅನುದಾನದ ಸಮಸ್ಯೆ ಆಗಲ್ಲ ಅಂತ ನಾವು ಹೇಳ್ಬೋದು. ಯಾಕಂದರೆ ನೀವು ನೋಡಿರ್ತೀರಿ, ಈಗ ಯಾವುದೇ ವಿರೋಧ ಪಕ್ಷದ ಶಾಸಕರನ್ನ ಕೇಳಿದ್ರು, ಹೆಂಗ್ರಿ ಇದೆ ನಿಮ್ಮ ಕ್ಷೇತ್ರ ಶಾಸಕರೇ ಹೇಳ್ರಿ ಅಂತ ಕೇಳಿದರೆ, ಏನ್ರಿ ನಾವೇನೋ ಕೆಲಸ ಮಾಡಬೇಕು ಅಂತೀವಿ, ಆದರೆ ನಮ್ಗೆ ಅನುದಾನನೇ ನೆಟ್ಟಿಗೆ ಸಿಗಲ್ವಲ್ಲ, ಏನು ಮಾಡೋಣ ಅಂತ ಹೇಳ್ತಿರ್ತಾರೆ. ಈ ಅಂಶವನ್ನು ಜನ ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲ. ಪ್ರತಿ ಚುನಾವಣೆ ಕೂಡ ಪ್ರತಿ ಬಾರಿಯ ಪರೀಕ್ಷೆ, ಅದು ಪ್ರಜಾಪ್ರಭುತ್ವದ ಪರೀಕ್ಷೆ, ಪ್ರಜೆಗಳ ಪರೀಕ್ಷೆ, ನಮ್ಮ ಅಭಿವೃದ್ಧಿಯ ಪರೀಕ್ಷೆ. ಎಲ್ಲ ಪ್ರಜೆಗಳು ಏನ್ರಿ ಇಷ್ಟಪಡೋದು ಅಥವಾ ಏನು ಬೇಕಾಗಿರೋದು, ನಮ್ಗೆ ಒಳ್ಳೆ ಆರೋಗ್ಯ ಬೇಕು, ಪೊಲ್ಯೂಷನ್ ಆಗದೆ ಇರುವಂತೆ ಒಂದು ಉಸಿರಾಡಕ್ಕೆ ಒಳ್ಳೆ ಗಾಳಿ ಬೇಕು, ಸುಸಜ್ಜಿತ ಆಸ್ಪತ್ರೆಗಳು ಬೇಕು, ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಒಂದಿಷ್ಟು ಸುಸಜ್ಜಿತ ಶಾಲೆಗಳು ಬೇಕು. ಇನ್ನೇನ್ರಿ ಕೇಳ್ತಾರೆ? ಒಳ್ಳೆಯ ಗಾಳಿ, ಮಳೆ ಗಾಳಿ ಆಗುವಂಥದ್ದು, ಬೆಳೆ ಚೆನ್ನಾಗಾಗಬೇಕು ಅಂತ ಹೇಳಿದರೆ ಅದು ಪ್ರಕೃತಿಗೆ ಸಂಬಂಧಪಟ್ಟಂಥದ್ದು. ಆದರೆ ಮಾನವ ಸಹಜ ಕೆಲಸಗಳನ್ನು ಪ್ರಯತ್ನವನ್ನು ಮಾಡೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು, ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಗಲಭೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಯೋಚನೆ ಮಾಡ್ತಿರ್ತಾರೆ. ಹೀಗೆ ಅತಿ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಮಾಡಲ್ಲ ಜನ. ಒಳ್ಳೆ ರಸ್ತೆಗಳು ಬೇಕು, ಚರಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿರಬೇಕು. ಪ್ರತಿ ಬಾರಿ ಇದನ್ನೇ ನೀವು MLA ಎಲೆಕ್ಷನ್ ಇರಲಿ, MP ಎಲೆಕ್ಷನ್ ಇರಲಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದ್ದರೂ ಕೂಡ ಎಲ್ಲ ಜನ ಬಯಸೋದು ಈ ಪ್ರಮುಖ ಮೂಲಭೂತ ವಿಚಾರಗಳನ್ನೇ. ಆದರೆ ಪ್ರತಿ ಸಂದರ್ಭದಲ್ಲೂ ಚುನಾವಣೆಯ ಗ್ರಾಮರ್ ಬದಲಾಗ್ತಾ ಇರುತ್ತೆ, ಆ ವ್ಯಾಕರಣ ಬದಲಾಗ್ತಾ ಇರುತ್ತೆ. ಅದನ್ನು ನಾವು ಗಮನಿಸಬೇಕು. ಯಾವ ಅಂಶಗಳನ್ನು ಇಟ್ಕೊಂಡು ಇಲ್ಲಿ ಚುನಾವಣೆಗೆ ಹೋಗ್ತಾರೆ, ಎದುರಾಳಿ ಪಕ್ಷಗಳ ಲೋಪದೋಷಗಳನ್ನು ಇಟ್ಕೊಂಡು ಜನರಿಗೆ ಮನ ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಸಕ್ಸಸ್ ಯಾರಾಗ್ತಾರೆ, ಫೇಲ್ಯೂರ್ ಯಾರಾಗ್ತಾರೆ ಅನ್ನೋದನ್ನು ನಿರ್ಧಾರ ಮಾಡೋದು ಯಾರು? ನೀವು. ಅದು ಮೇ 4ಕ್ಕೆ ಗೊತ್ತಾಗುತ್ತೆ. ಓಕೆ, ಈಗ ಮೈನಸ್ ಪಾಯಿಂಟ್ಸ್ ಏನ್ರಿ ಬಾಗಲಕೋಟೆ ಉಪಸಮರದಲ್ಲಿ ಕಾಂಗ್ರೆಸ್ಗೆ ಅಂತ ನಾವು ನೋಡೋದಾದರೆ, ಎಸ್, ಲೆಟ್ಸ್ ಗೋ ಇನ್ ಟು ದೋಸ್ ಪಾಯಿಂಟ್ಸ್. ಕಾಂಗ್ರೆಸ್ ಒಳ ಮೀಸಲಾತಿ ಗೊಂದಲದಿಂದ ಮತಗಳ ನಷ್ಟ ಆಗಬಹುದು ಅನ್ನೋ ಆತಂಕ ಕಾಂಗ್ರೆಸ್ ಪಾಳ್ಯಕ್ಕಿದೆ. ಆದರೆ ಇದು ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನು ನಾವು ನೋಡೋಣ. ಈಗ ಅಭ್ಯರ್ಥಿ ಉಮೇಶ್ ಮೇಟಿಗೆ ಆಡಳಿತದ ಒಂದು ಅನುಭವ ಅಷ್ಟಾಗಿರಲ್ಲ, ಅವರು ತಂದೆಯವರ ಜೊತೆ ಅಷ್ಟಾಗಿ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅನ್ನೋ ಮಾತು, ಆ ಒಂದು ಅನುಭವದ ಕೊರತೆ ಇಲ್ಲಿ ಮೈನಸ್ ಪಾಯಿಂಟ್ ಆಗಬಹುದು ಕಾಂಗ್ರೆಸ್ ಪಾಳ್ಯಕ್ಕೆ. ಬಾಗಲಕೋಟೆಯಲ್ಲಿ ಇನ್ನು ಘೋಷಿಸಿದಷ್ಟು ಅನುದಾನವನ್ನು ನೀಡಿಲ್ಲ ಅನ್ನೋ ಒಂದು ಆರೋಪ ಇಲ್ಲಿ ಎದುರಾಗ್ತಾ ಇದೆ. ಗ್ರಾಮೀಣ ಭಾಗದ ಮತಗಳ ಮೇಲೆ ಹೆಚ್ಚು ಅವಲಂಬಿಸಬೇಕಾಗಿದೆ. ಇನ್ನು ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ನೀಡದೇ ಇರೋದಕ್ಕೆ ಕೆಲವರಲ್ಲಿ ಅಸಮಾಧಾನ ಇದೆ. ಅಂದರೆ ಆರಂಭದಲ್ಲಿ ಆ ಅಸಮಾಧಾನ ಭುಗಿಲೆದ್ದಿತ್ತು. ನಮ್ಮ ಮನೆಯಲ್ಲಿ ನನಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಅವರ ಮನೆಯಲ್ಲೇ ಒಂದಿಷ್ಟು ಭಿನ್ನಾಭಿಪ್ರಾಯಗಳು, ಒಂದಿಷ್ಟು ನಷ್ಟದ ಭೀತಿಯನ್ನು ಉಂಟು ಮಾಡಿತ್ತು ಆರಂಭದ ಹಂತದಲ್ಲಿ. ಅದಿನ್ನೂ ಕ್ಯಾರಿ ಆಗುತ್ತಾ ಅಥವಾ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮಗೆ ಪಕ್ಷ ಇಂಪಾರ್ಟೆಂಟು, ನಮ್ಮ ಮನೆತನ ಅನ್ನೋದು ಇಂಪಾರ್ಟೆಂಟು ಅಂತ ಏನಾದರೂ ಕೈ ಜೋಡಿಸಿ ಕೈಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರಾ? ಅದೆಲ್ಲವೂ ಕೂಡ ನಿಗೂಢ ರಹಸ್ಯ ಆಗಿದೆ. ಮೇಲ್ನೋಟಕ್ಕೆ ಯಾರು ಏನೇ ಹೇಳ್ಬೋದು, ನಾವು ಗೆಲ್ತೀವಿ ಅಂತ ಹೇಳಿ. ಆದರೆ ಅವರ ಒಳೊಳಗೆ ಒಂದಿಷ್ಟು ಆಂತರಿಕ ಭೀತಿ ಮತದಾರನ್ನ ಸೆಳೆಯುವ ನಿಟ್ಟಿನಲ್ಲಿ ಏನಾದರೂ ಫೇಲ್ಯೂರ್ ಆಗಬಹುದಾ ಅನ್ನೋದು ಸದ್ಯದ ಲೆಕ್ಕಾಚಾರ. ಅಗೈನ್ ಐ ಟೆಲ್ ಯು, ಸದ್ಯದ ಲೆಕ್ಕಾಚಾರ. ಮತದಾರನ ಅವನ ಮನದಾಳ ಏನಿದೆ ಅನ್ನೋದು ಕೊನೆ ಕ್ಷಣದವರೆಗೂ ಕೂಡ ಗೊತ್ತಾಗಲ್ಲ. ಬೂತಿಗೆ ಹೋಗಿ ವೋಟ್ ಮಾಡೋ ನಿಟ್ಟಿನಲ್ಲಿ ಆತನ ವಿವೇಚನೆಗೆ ಬಿಟ್ಟಂಥದ್ದು. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಯಾವ ರೀತಿ ಹಕ್ಕಿದೆ, ಸ್ವಾತಂತ್ರ್ಯ ಇದೆ. ಅದಕ್ಕೋಸ್ಕರನೇ ನಾವಿಲ್ಲಿ ಏನೇ ಆಸೆ, ಆಮಿಷ, ಭ್ರಷ್ಟಾಚಾರ ಅಂತ ಇದ್ರೂ ಕೂಡ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನದ ಅಡಿಯಲ್ಲಿ ನಾವು ಯೋಚನೆ ಮಾಡಿದಾಗ ಡೆಮೋಕ್ರಸಿ
ಗೆಲ್ಲಬೇಕು. ಓಕೆ, ಆ ನಿಟ್ಟಿನಲ್ಲೇ ಎಲ್ರಿಗೂ ಕೂಡ ಹಕ್ಕು ಮತ್ತು ಕರ್ತವ್ಯಗಳ ಒಂದು ವಿವೇಚನೆ ಇರಬೇಕು. ಓಕೆ, ಈಗ ಬಹಳಷ್ಟು ಪೂಜೆ ಪುನಸ್ಕಾರಗಳು ನಡೆಯೋದನ್ನು ನಾವು ನೋಡ್ತಾ ಇರ್ತೀವಿ. ಎಲ್ಲ ಮಠಮಾನ್ಯಗಳನ್ನು ಸೆಳೆಯೋ ನಿಟ್ಟಿನಲ್ಲಿ ಯಾವ ರೀತಿ ರಾಜಕಾರಣಿಗಳು ತಮ್ಮ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ. ಓಕೆ, ಇದು ಬಾಗಲಕೋಟೆಯ ವಿಚಾರವನ್ನು ನಾವು ಮಾತನಾಡ್ತಾ ಇದ್ದೀವಿ. ಇನ್ನು ಎಸ್, ಭಾರತೀಯ ಜನತಾ ಪಕ್ಷದ ಗ್ರಾಮರ್ ಹೆಂಗಿದೆ, ಅವರ ಲೆಕ್ಕಾಚಾರ ಯಾವ ರೀತಿ ಇದೆ, ಬಾಗಲಕೋಟೆಯ ಉಪಸಮರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವೆಲ್ಲ ವಿಚಾರಗಳು ಸಕಾರಾತ್ಮಕವಾಗಿ ಪರಿಣಮಿಸಬಹುದು, ಪ್ಲಸ್ ಪಾಯಿಂಟ್ಸ್ ಆಗ್ಬಹುದು ಅನ್ನೋದನ್ನ ನೋಡೋಣ. ಹಿಂದುತ್ವ ಮತ್ತು RSSನ ಗಟ್ಟಿ ನೆಲೆ ಅಲ್ಲಿದೆ. ಶಾಸಕರಾಗಿ ಆಡಳಿತದ ಒಂದು ಅನುಭವ ಅಲ್ಲಿದೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಪೂರಕವಾದಂಥ ವಾತಾವರಣ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಈ ಪಾಯಿಂಟ್ಸ್ ಮೇಲೆ, ಈ ಅಂಶಗಳನ್ನು ಆಧರಿಸಿ ಒಳ ಮೀಸಲಾತಿ ವಿಷಯವನ್ನು ಅವರು ಲಾಭ ಮಾಡ್ಕೊಳ್ಬಹುದು. ಕಾಂಗ್ರೆಸ್ನಿಂದ ಆಗದ ಅಭಿವೃದ್ಧಿಯ ಬಗ್ಗೆ ಟೀಕೆ ಅಫ್ಕೋರ್ಸ್ ಮಾಡ್ತಾರೆ, ದಟ್ ಇಸ್ ಫಾರ್ ಶೋರ್, ಡ್ಯಾಮ್ ಶೋರ್. ಪ್ರಚಾರದಲ್ಲಿ ನಾಯಕರ ಒಗ್ಗಟ್ಟಿನ ಬಲ ಪ್ರದರ್ಶನ, ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಉಚ್ಚಾಟಿತ ಶಾಸಕರು ಕೂಡ ಅಲ್ಲಿ ತಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಪ್ಲಸ್ ಪಾಯಿಂಟ್ ಆಗದೆ ಇನ್ನೇನು. BJP ಉಚ್ಚಾಟಿತ ಶಾಸಕ ಯತ್ನಾಳ್ ಪ್ರಚಾರ ಮಾಡ್ತಾ ಇರೋದು ಒಂದು ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಆಯಾ ಸಮುದಾಯ ಮತ್ತು BJPಯ ಸಿದ್ಧಾಂತಕ್ಕೆ ಪೂರಕವಾದಂಥ ಒಂದು ನೆಲೆ ಅಲ್ಲಿದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಚರಂತಿಮಠ ಅವರು ಬಹಳ ಕಡಿಮೆ ಅಂತರದಲ್ಲಿ ಪರಾಭವಗೊಂಡಿದ್ದರು, ಡಿಫೀಟ್ ಆಗಿದ್ದರು. ಆದರೆ ಈಗ ಅದನ್ನು ಪ್ಲಸ್ ಪಾಯಿಂಟ್ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವೇ ತಿಂಗಳುಗಳು ಬಾಕಿ ಇದ್ದಾವೆ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ. ಹಾಗಾಗಿ ಅದೊಂದು ದಿಕ್ಸೂಚಿ ಆಗ್ಬೋದು. ಆ ಮುಂದಿನ ಚುನಾವಣೆಗೆ ಇದೊಂದು ದೊಡ್ಡ ಪ್ರಯತ್ನ ಆಗಬಹುದು. ಜನಮನ ಗೆಲ್ಲುವ ನಿಟ್ಟಿನಲ್ಲಿ ಮತ್ತೆ ಜನರ ಹತ್ರ ಹೋಗಲಿಕ್ಕೆ ಅನುಕೂಲ ಆಗಬಹುದು. ಇವೆಲ್ಲ ಬೋನಸ್ ಪಾಯಿಂಟ್ಸ್ ಭಾರತೀಯ ಜನತಾ ಪಕ್ಷಕ್ಕೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಪೂರಕವಾದ ಅಂಶಗಳನ್ನು ನೀವು ನೋಡಿದ್ರಿ. ಈ ಅಂಶಗಳನ್ನು ಏನಾದರೂ ಅವರು ನಿಜಕ್ಕೂ ಅಲ್ಲಿ ಸ್ಟ್ರೆಸ್ ಮಾಡಿ ಈ ಅಂಶಗಳನ್ನು ಆಧರಿಸಿ ಜನರ ಮುಂದೆ ಹೋದದ್ದೇ ಆದರೆ ಭಾರತೀಯ ಜನತಾ ಪಕ್ಷ ಅಲ್ಲಿ ಗೆಲ್ಲಬಹುದು ಅನ್ನೋದು ಸದ್ಯದ ಲೆಕ್ಕಾಚಾರ. ಓಕೆ, ಲೆಟ್ಸ್ ಗೋ ಫಾರ್ BJP ಮೈನಸ್ ಪಾಯಿಂಟ್ಸ್. ಓಕೆ, ಪ್ಲಸ್ಸು ಮೈನಸ್ ಇರಲೇಬೇಕಲ್ವಾ? ಹಾಗೆ BJPಯ ಮೈನಸ್ ಪಾಯಿಂಟ್ಸ್ಗಳನ್ನ ನೋಡೋದಾದರೆ ಬಾಗಲಕೋಟೆಯ ಉಪಸಮರದಲ್ಲಿ ನಗರ ಪ್ರದೇಶದ ಮತದಾರರ ಮೇಲೆ ಹೆಚ್ಚು ಅವಲಂಬನೆ ಮಾಡಿಕೊಳ್ಬೇಕಾಗಿದೆ. ಇದು ಮೈನಸ್ ಪಾಯಿಂಟ್ ಆಗಬಹುದು. ಕ್ಷೇತ್ರದಲ್ಲಿನ ನಾಯಕರ ನಡುವಿನ ಒಂದು ಭಿನ್ನಾಭಿಪ್ರಾಯ ಇದೆಯಲ್ಲ, ಅದು ಕೂಡ ಇವರಿಗೆ ಮುಳುವಾಗಬಹುದು. ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಕಾಂಗ್ರೆಸ್ನಲ್ಲಿರ್ಬೋದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಇದೇ ವಿಚಾರ ಚರಂತಿಮಠ್ ಅವರಿಗೆ ವೈಫಲ್ಯವಾಗಿತ್ತು. ವೈಯಕ್ತಿಕ ಕಾರಣಗಳಿಗೆ ಪಕ್ಷದ ಒಳಗೆ ಹೊರಗೆ ಮನಸ್ತಾಪಗಳಿರೋದು, ಇಲ್ಲಿ ಮೈನಸ್ ಪಾಯಿಂಟ್ಗಳಾಗ್ಬೋದು. ಮನಸ್ತಾಪ ಎಲ್ಲೇ ಇದ್ರೂ ಕೂಡ ಮನಸ್ತಾಪ ಅದು ಮೈನಸ್ ಪಾಯಿಂಟೇ. ಇನ್ನು ಗ್ಯಾರಂಟಿ ಯೋಜನೆ, ಸತೀಶ್ ಜಾರಕಿಹೊಳಿ ಅವರ ಒಂದು ಚುನಾವಣಾ ತಂತ್ರ, ಬಹಳಷ್ಟು ದಿನಗಳಿಂದ ಅಲ್ಲೇ ಅವರು ಏನು ಠಿಕಾಣಿ ಹೊಡಿರೋದ್ರಿಂದ, ಗಟ್ಟಿಯಾಗಿ ಕೂತ್ಕೊಂಡಿರೋದ್ರಿಂದ ಅಲ್ಲಿ ಆಯಾ ಸಮುದಾಯದ ಮತಗಳನ್ನು ಸೆಳೆಯೋ ನಿಟ್ಟಿನಲ್ಲಿ ಎದುರಾಳಿಗಳು ತಂತ್ರ ಪ್ರತಿತಂತ್ರಗಳನ್ನು ಮಾಡ್ತಾ ಇರೋದು ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮುಳುವಾಗ್ಬೋದು. ವೀರಣ್ಣ ಚರಂತಿಮಠ ಅವರ ಒಂದು ಸ್ವಭಾವ, ಹೊರಟು ಮಾತಾಡ್ತಾರೆ, ಆತುರದ ಮಾತನಾಡ್ತಾರೆ ಅಂತ ಹೇಳಿದ್ರು, ಅದನ್ನು ಮೈನಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಅಂಶಗಳನ್ನು ನಾವು ಹೇಳ್ತಾ ಇದ್ದೀವಲ್ಲ, ಇದು ಬಾಗಲಕೋಟೆಯ ಮತದಾರನ ಮನದಾಳದ ಮಾತುಗಳು. ಆ ಅಂಶಗಳನ್ನು ಆಧರಿಸಿ ಇವತ್ತು ಅಶ್ವವೇಗ ನ್ಯೂಸ್ ನಿಮ್ಮ ಮುಂದೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು, ಆ ಒಂದು ರಿಪೋರ್ಟ್ನ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಸೋ ಫಾರ್, ಇಲ್ಲಿವರೆಗೂ, ಈ ಕ್ಷಣದವರೆಗೂ ಏನಾಗಿದೆ ಅನ್ನೋದನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ.